ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವಿಡಿಯೋನ ಎಲ್ಲ ಪೋಷಕರು ಅಂದರೆ ಈ ಮಕ್ಕಳನ್ನು ಎತ್ತಂಥವರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ. ಸಾಧ್ಯವಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಆದ ಬಳಿಕ ಒಂದು ಮಾಹಿತಿಯನ್ನು ತಿಳಿದುಕೊಂಡ ಬಳಿಕ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದರೂ ಈಗ ಪೋಷಕರಾಗಿರುವಂಥವ್ರು ಅಥವಾ ಪೋಷಕರಾಗ್ತಾ ಇರುವಂಥವ್ರ ಜೊತೆಗೆ ಮನೆಯಲ್ಲಿ ಮಕ್ಕಳು ಇರುವಂಥವ್ರು ಅವರಿಗೆಲ್ಲರಿಗೂ ಕೂಡ ನೀವು ಶೇರ್ ಮಾಡಲೇಬೇಕಾದಂಥ ವಿಡಿಯೋ ಇದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮಕ್ಕಳಿಗೋಸ್ಕರ ಏನೇನೆಲ್ಲ ಮಾಡಬೇಕು ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಸಹಜವಾಗಿ ಕನಸುಗಳನ್ನ ಕಾಣ್ತೀವಿ. ಆದರೆ ಮಕ್ಕಳೇ ಒಂದು ಯಾವುದೋ ಅನಾಹುತದಲ್ಲಿ ಸಾವನ್ನಪ್ಪಿಬಿಟ್ರೆ ಮುಂದೆ ನೀವು ಏನು ಮಾಡೋದಕ್ಕೆ ಸಾಧ್ಯ? ಆ ಮಗುವನ್ನು ಮತ್ತೆ ತರೋದಕ್ಕೆ ಸಾಧ್ಯನಾ? ಈ ರೀತಿಯಾದಂಥ ಒಂದು ಗೊಂದಲ, ಈ ರೀತಿಯಾದಂಥ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಇಂತಹದ್ದೇ ಒಂದು ಪ್ರಕರಣ ಇದೀಗ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದು. ಕೇವಲ 6.5 ತಿಂಗಳು ಮಗು ಅದು. ಆ ಮಗುವಿನ ಸಾವು ಕೂಡ ಆಗಿರುವಂಥದ್ದು. ಕಾರಣ ಕೇಳಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಭ್ರಮೆ ಅಥವಾ ಇದೊಂದು ನಿಜಾನ ಅನ್ನುವಂಥ ಒಂದು ಕಲ್ಪನೆಯು ಕೂಡ ಮೂಡಿಬಿಡುತ್ತೆ. ಒಂದು ಕ್ಷಣ ಶಾಕ್ ಆದರೂ ಕೂಡ ತಪ್ಪಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸಿಬಿಡುತ್ತೆ. ಒಂದು ಕಡೆ ಇದಾದರೆ, ನಿನ್ನೆ ಅಷ್ಟೇ ಒಂದು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದೇ ಕುಟುಂಬದ 4 ಜನ ಮಕ್ಕಳು ಸಾವನ್ನಪ್ಪಿರುವಂಥ ಘಟನೆ ನಡೆದು ಬಿಟ್ಟಿದೆ. ಸೊ ಈ ಒಂದು ಘಟನೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಬಹುತೇಕ ವಿಡಿಯೋಗಳನ್ನು ನೋಡಿ ಅಂತ ಹೇಳೋದಿಲ್ಲ, ಸಾಧ್ಯವಾದರೆ ನೋಡಿ ಅಂತ ಹೇಳ್ತೀನಿ. ಆದರೆ ಈ ವಿಡಿಯೋನ ನೀವು ನೋಡಲೇಬೇಕು ಅಂತಲೂ ಕೂಡ ನಾನು ಈ ಸಂದರ್ಭಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಂದ ಹಾಗೆ ಏನು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆರಂಭದಲ್ಲಿ ನಾವು ಈಗ ಮೈಸೂರು ಭಾಗದಲ್ಲಿ ನಡೆದಿರುವಂಥ ಒಂದು ಮಗುವಿನ ಘಟನೆಯನ್ನು ಗಮನಿಸ್ತಾ ಹೋಗೋಣ. ಕೇವಲ 6.5 ತಿಂಗಳ ಮಗು ಅದು. ಮತ್ತೊಂದು ಸತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕೇವಲ 6 ತಿಂಗಳು 15 ದಿವಸದ ಮಗು ಅದು. ಒಂದು ಮನೆಗೆ ಸಹಜವಾಗಿ ಎಲ್ಲರೂ ಕೂಡ ಪೂಜೆ ಮಾಡಬೇಕಾದಂಥ ಸಂದರ್ಭದಲ್ಲಿ ದಾಸವಾಳದ ಹೂವನ್ನು ನಾವು ಮನೆ ಬಾಗಿಲ ಬಳಿಗೆ ಇಡ್ತೀವಿ. ಅದೆಲ್ಲ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಅನ್ನೋ ಒಂದು ರೀತಿಯಲ್ಲಿ ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಆದರೆ ಮಕ್ಕಳಿಗೆ ಅದು ಏನು ಕೂಡ ಗೊತ್ತಾಗೋದಿಲ್ಲ ನೋಡಿ. ಹಾಗಾಗಿ ಮನೆ ಬಾಗಿಲಲ್ಲಿ ಇಟ್ಟಿರುವಂಥ ದಾಸವಾಳ ಹೂವನ್ನು ಆ ಮಗು ಆಟವಾಡ್ತಾ ಹೋಗಿ ನುಂಗಿ ಬಿಡುತ್ತೆ. ಅದು ಶ್ವಾಸಕೋಶಕ್ಕೆ ಹೋಗಿ ಬಿಡುತ್ತೆ. ಆಗ ಉಸಿರಾಟದ ಸಮಸ್ಯೆ ಅಂಥದ್ದೆಲ್ಲವೂ ಕೂಡ ಎದುರಾಗಿ ಬಿಡುತ್ತೆ. ತಕ್ಷಣ ಪೋಷಕರು ಗಮನಿಸ್ತಾರೆ. ಗಮನಿಸಿದ ಬಳಿಕ ಅವರಿಂದ ಏನು ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆರಂಭದಲ್ಲಿ ಅವರ ಪ್ರಯತ್ನ ವಿಫಲವಾಗ್ತಾ ಇದೆ ಅಂತ ಗೊತ್ತಾಗಬಿಡುತ್ತೆ. ಮೈಸೂರಿನ ಹೆಸರಾಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಮಗು ಸಾವನ್ನಪ್ಪಿ ಬಿಡುತ್ತೆ. ಕೇವಲ 6.5 ತಿಂಗಳ ಮಗು ಅದು. ಆ ಮಗುವಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸವಿವರವನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೇರು ಅನ್ನುವಂಥ ಗ್ರಾಮ ಅದು. ಆ ಗ್ರಾಮದಲ್ಲಿ ಚಿನ್ಮಯ್ ಗೌಡ ಅನ್ನುವಂಥ 6.5 ತಿಂಗಳ ಮಗು ಅದು. ಸೊ ಇವರ ತಂದೆ ತಾಯಿ ಅಥವಾ ಪೋಷಕರ ಬಗ್ಗೆ ನಾವು ಗಮನಿಸೋದಾದ್ರೆ, ಸುದರ್ಶನ್ ಮತ್ತು ನವ್ಯ ಗೌಡ ಅನ್ನುವಂಥವರು. ಇದು 2ನೇ ಮಗು ಅವರದ್ದು. 2ನೇ ಮಗು ಕೇವಲ ಡಿಲಿವರಿ ಆಗಿ ಈಗಷ್ಟೇ 6.5 ತಿಂಗಳು ಹಾಗೆ ಬಿಟ್ಟಿರುತ್ತೆ. ಮಗು ಆಟ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಫ್ರೀಯಾಗಿ ಕೂತ್ಕೊಂಡು ಬಿಡ್ತಾರೆ. ತಾಯಿ ಅದೇನೋ ಒಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ತಂದೆ ಬೇರೆ ಕಡೆಗೆ ಇರ್ತಾರೆ. ಮಗುವನ್ನು ಗಮನಿಸೋದಕ್ಕೆ ಆಗಿರೋದಿಲ್ಲ. ಸಹಜವಾಗಿ ಡೈಲಿ ಮಗು ಯಾವ ರೀತಿಯಾಗಿ ಆಟವಾಡುತ್ತೋ ಆ ರೀತಿಯಾಗಿ ಆಡುತ್ತೆ ಅನ್ನುವ ರೀತಿಯಲ್ಲಿ ಕೈ ಬಿಟ್ಟಿರ್ತಾರೆ. ಆದರೆ ಮಗು ಆಡ್ತಾ ಮನೆ ಬಾಗಿಲಿಗೆ ಬಂದು ಬಿಡುತ್ತೆ. ಮನೆ ಬಾಗಿಲಲ್ಲಿ ಇರುವಂಥ ಹೂವನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡು ಬಿಡುತ್ತೆ. ಆ ಕ್ಷಣಕ್ಕೆ ಗಮನಿಸೋದಿಲ್ಲ. ಅದಾದ ಬಳಿಕ ಮಗು ಸೌಂಡ್ ಮಾಡ್ತಾ ಇರೋದಿಲ್ಲ. ಸೌಂಡ್ ಮಾಡದೇ ಇರುವಂಥದ್ದನ್ನು ತಾಯಿ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಗಮನಿಸಿದ ಬಳಿಕ ಏನಾಯಿತು ಮಗುವಿಗೆ ಅಂತ ಬಂದು ಹೊರಗಡೆ ನೋಡಿದಂಥ ಸಂದರ್ಭದಲ್ಲಿ ಮಗು ಒದ್ದಾಡ್ತಾ ಇರುತ್ತೆ. ಆ ಸಂದರ್ಭಕ್ಕೆ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಕರೀತಾರೆ. ಏನಾಗಿದೆ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಗಮನಿಸಿದ ಬಳಿಕ ಮಗು ಆ ಒಂದು ದಾಸವಾಳದ ಹೂವನ್ನು ನುಂಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೇ ಬಿಡುತ್ತೆ. ಇನ್ನು ಚಿಕಿತ್ಸೆಗಾಗಿ ಮೈಸೂರಿನ ಹೆಸರಾಂತ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಮಗು ಒಂದು ಕಡೆ ಸಾವನ್ನಪ್ಪಿ ಬಿಡುತ್ತೆ. ಇದೆಂಥ ದುರಂತ ಅಂತ ನಾವು ಹೇಳಬೇಕು. ಕೇವಲ ಮಗು ಹುಟ್ಟಿದ ತಕ್ಷಣ ಎಲ್ಲವೂ ಕೂಡ ನಮಗೆ ಮಕ್ಕಳಾಗಿಬಿಡ್ತು, ಇನ್ನು ಮಕ್ಕಳು ದೊಡ್ಡವರು ಆಗಿಬಿಡ್ತಾರೆ, ಅವರು ನಮ್ಮ ಕೈಗೆ ಬಂದುಬಿಡ್ತಾರೆ, ನಮ್ಮನ್ನು ನಾಳೆ ನೋಡ್ಕೊಂಡು ಬಿಡ್ತಾರೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇರ್ತೀವಿ. ಆದರೆ ಅಷ್ಟು ಸುಲಭವಾದಂಥದ್ದಲ್ಲ. ಮಕ್ಕಳನ್ನು ಎರೋದು ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಕಷ್ಟ ಮಕ್ಕಳನ್ನ ಜೋಪಾನ ಮಾಡಿ ಮಕ್ಕಳನ್ನ ದೊಡ್ಡವ್ರನ್ನ ಮಾಡೋದು ಕೂಡ ತುಂಬ ಕಷ್ಟದ ವಿಷಯ ಆಗಿಬಿಟ್ಟಿದೆ. ಯಾವ ಸಂದರ್ಭದಲ್ಲಿ ಯಾವ ಮಗು ಹೇಗಾಗುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ಮಗುವಿಗೆ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಾವು ಯಾರು ಕೂಡ ಊಹೆ ಕೂಡ ಮಾಡಿಕೊಂಡಿರೋದಿಲ್ಲ ಹೀಗೆ ಬಿಡುತ್ತೆ ಅನ್ನುವಂಥದ್ದು. ಆದರೆ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಡ್ತೀವಿ. ತುಂಬ ಈ ರೀತಿಯಾಗಿ ಆಗಬಾರ್ದಿತ್ತು ಹಾಗೆ ಹೀಗೆ ಅನ್ನುವ ರೀತಿಯಲ್ಲಿ ಒಂದಿಷ್ಟು ಬೇಜಾರನ್ನು ವ್ಯಕ್ತಪಡಿಸ್ತೀವಿ. ಆದರೆ ಆಗಿರುವಂಥದ್ದಕ್ಕೆ ಏನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಸತ್ತು ಹೋಗಿರುವ ಮಗು ಮತ್ತೆ ಹುಟ್ಟೋದಕ್ಕೆ ಹೇಗೆ ಸಾಧ್ಯ? ಬೇರೆ ಮಗುವನ್ನು ಹೆರಬಹುದೇ ಹೊರತು ಆ ಮಗುವನ್ನು ಮತ್ತೆ ಯಾರ ಕೈಯಿಂದನೂ ಕೂಡ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವತಃ ಎತ್ತ ತಂದೆ ತಾಯಿಗಳಿಂದನೂ ಕೂಡ ಆ ಮಗುವನ್ನು ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾದಂಥ ಅವಕಾಶ ನಮ್ಮಲ್ಲಿ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಈ ಘಟನೆಯಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮಕ್ಕಳು ಆಟವಾಡ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವರು ಇರ್ತಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ಪೋಷಕರ ಒಂದು ಅಭಿಪ್ರಾಯವೂ ಕೂಡ ಇರುತ್ತೆ. ಆ ಸಂದರ್ಭಕ್ಕೆ
ಮಕ್ಕಳು ಹೇಗೆ ಬೇಕಾದರೂ ಏನು ಬೇಕಾದರೂ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಸಾವು ಅವರಿಗೆ ಸಂಭವಿಸಬಹುದು. ಹಾಗಾಗಿ ಮಕ್ಕಳ ಮೇಲೆ ನೀವು ಗಮನ ಹರಿಸಲೇಬೇಕಾಗಿದೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಒಂದು ಕಡೆ. ಆದರೆ ನಿನ್ನೆ ಅಷ್ಟೇ ಒಂದು 4 ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಕುಟುಂಬದವರು, ಅಣ್ಣ ತಮ್ಮಂದಿರ ಮಕ್ಕಳು, ಅದರಲ್ಲೂ ಕೂಡ ಒಬ್ಬ ತಂದೆಗೆ 2 ಮಕ್ಕಳು, ಒಂದೇ ಮನೆಯವರು ಸಾವನ್ನಪ್ಪಿರುವಂಥದ್ದು. ಸೊ ಆ ಒಂದು ಮಾಹಿತಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥ ಸುದ್ದಿ ಇದು. ಯಾದಗಿರಿ ಜಿಲ್ಲೆ ಒಂದು ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಏನು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ವಿಷಯವನ್ನು ಗಮನಿಸೋದಾದ್ರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಾಗನೂರು ಅನ್ನುವಂಥ ಒಂದು ಗ್ರಾಮ ಇದು. ನಾಗನೂರು ಗ್ರಾಮದಲ್ಲಿ ಭಾನುವಾರ ನಿನ್ನೆಯ ದಿನ ಆಗಿರುವಂಥ ಘಟನೆ. ಬಹುತೇಕ ಆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರುವಂಥ ಮಕ್ಕಳು, ಕೇವಲ 11 ವರ್ಷ, 9 ವರ್ಷ, 7 ವರ್ಷ ಈ ರೀತಿಯಾದಂಥ ಏಜಿನವರು, ಈ ಒಂದು ಏಜಿನ ಆಸುಪಾಸಿನ ಮಕ್ಕಳು ಅವರು. ಸಹಜವಾಗಿ ಹಳ್ಳಿಗಳಲ್ಲಿ ಏನಿರುತ್ತೆ ಅಂತಂದ್ರೆ ಈ ಒಂದು ಬೇರೆ ಬೇರೆ ತೋಟಗಳಲ್ಲಿ ಆಗಿರ್ಬೋದು ಅಥವಾ ನೀರಾವರಿಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಥವಾ ನೀರಾವರಿ ಇಲ್ಲದೆ ಇರುವಂಥ ಪ್ರದೇಶಗಳಲ್ಲಿ ಕೃಷಿ ಹೊಂಡ ಅಂತ ಕರೀತಾರೆ. ಆ ಕೃಷಿ ಹೊಂಡವನ್ನು ಮಾಡ್ಕೊಂಡಿರ್ತೀವಿ. ಸಹಜವಾಗಿ ನೀರು ನಮಗೆ ಸ್ಟಾಕ್ ಮಾಡ್ಕೊಳ್ಬೇಕು, ನೀರು ಬೇಕು, ಒಂದು ಬೆಳೆ ಇದ್ದಂಥ ಸಂದರ್ಭದಲ್ಲಿ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕೆ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡಿರ್ತೀವಿ. ಆ ಒಂದು ಕೃಷಿ ಹೊಂಡದಲ್ಲಿ ಈ 4 ಜನ ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥ, ಒಂದು ಹೆಣ್ಣು ಮಗು ಜೊತೆಗೆ 3 ಜನ ಗಂಡು ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಇದರ ಒಂದು ವಿವರವನ್ನು ಕೂಡ ನಾವು ಗಮನಿಸೋದಾದ್ರೆ, ಬಸವರಾಜ್ ಖಂಡೇಕರ್ ಅನ್ನುವಂಥವರ ಮಗಳು ಬಸಮ್ಮ ಅನ್ನುವಂತಾಕೆ, ಕೇವಲ 11 ವರ್ಷದ ಮಗು ಅದು. ಆ ಒಂದು ಮಗು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಜೊತೆಗೆ ರಾಜು ಅಲಿಯಾಸ್ ರಾಜಪ್ಪ ಖಂಡೇಕರ್ ಅವರ ಪುತ್ರರಾದ ಹನುಮಂತ್ ಮತ್ತು ಶರತ್ ಅನ್ನುವಂಥ 2 ಮಗು. ಹನುಮಂತ್ಗೆ 10 ವರ್ಷ, ಶರತ್ಗೆ 7 ವರ್ಷ. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಅಂಬರ್ಕೇಡ್ ಅನ್ನುವಂಥವರ ಮಗ ಕೂಡ ಒಬ್ಬ ಸಾವನ್ನಪ್ಪಿದ್ದಾನೆ, ಕೇವಲ 6 ವರ್ಷ ಆತನಿಗೆ. ಕಿರಣ್ ಅನ್ನುವಂಥ ಮಗು ಅದು. ಒಟ್ಟು 4 ಜನ ಈ ರೀತಿಯಾಗಿ ಒಂದು ಸಾವನ್ನ ಅಪ್ಪಿರ್ತಕ್ಕಂಥದ್ದು. ಬಹುತೇಕರು ಹೇಳ್ತಾ ಇರುವಂಥದ್ದು ನೀರನ್ನು ತರೋಕೆ ಹೋಗಿದ್ರು ಅಥವಾ ಇನ್ನೇನೋ ಈಜಾಡೋಕೆ ಹೋಗಿದ್ರು ಅನ್ನುವ ರೀತಿಯಲ್ಲಿ ಕೂಡ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ, ಬದಲಿಗೆ ಈ ರೀತಿಯಾದಂಥ ಸುದ್ದಿ ಆಗಿರುವಂಥದ್ದು. ಬಹುತೇಕ ನಾವಿಲ್ಲಿ ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಕ್ಕಳನ್ನ ಹೆತ್ತು ಬಿಟ್ಟುವಿ ಅಥವಾ ದೊಡ್ಡವರು ಆಗಿಬಿಟ್ರು, 10 ವರ್ಷ ಆಗಿದ್ದಾರೆ, 12 ವರ್ಷ, 15 ವರ್ಷ ಆಗಿದ್ದಾರೆ ಅನ್ನೋದನ್ನು ನಮ್ಮ ಭ್ರಮೆ ಆಗಿರುತ್ತೆ. ಆ ಒಂದು ಭ್ರಮೆಯಿಂದ ನಾವು ಹೊರಗಡೆ ಬರಬೇಕಾಗುತ್ತೆ. ಹೊರಗಡೆ ಬರದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಈಗ ಸಂಬಂಧಪಟ್ಟ ಹಾಗೆ ಅದು ಕೃಷಿ ಹೊಂಡ ಯಾರಿಗೆ ಸೇರ್ಪಡೆಯಾಗಿತ್ತೋ ಅಥವಾ ಕೃಷಿ ಹೊಂಡ ಯಾರಿಗೆ ಸಂಬಂಧಪಟ್ಟಿದ್ದೋ ಅವರು ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ಕೊಂಡಿದ್ದಾರೋ ಇಲ್ವೋ ಈ ಕುರಿತಾಗಿಯೂ ಕೂಡ ದೂರು ದಾಖಲಾಗಿದೆ. ಅಂದರೆ ಈ ಸಂಬಂಧಪಟ್ಟಿರುವಂಥ ಮಕ್ಕಳನ್ನು ಕಳೆದುಕೊಟ್ಟಿರ್ತಕ್ಕಂಥ ಪೋಷಕರೇನಿದ್ದಾರೆ ಅಥವಾ ಬಸವರಾಜ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಅವರು ಆ ಕೃಷಿ ಹೊಂಡಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಸಂಬಂಧಪಟ್ಟ ಕೃಷಿ ಹೊಂಡನೋ ಅವರ ವಿರುದ್ಧವೂ ಕೂಡ ಈಗ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವರು ಅಧಿಕೃತವಾಗಿ ಕೃಷಿ ಹೊಂಡಕ್ಕೆ ಏನೇನೆಲ್ಲ ರೂಲ್ಸ್ಗಳಿದ್ದಾವೆ ಎಲ್ಲವನ್ನು ಕೂಡ ಫಾಲೋ ಮಾಡ್ಕೊಂಡಿದ್ರೆ ಸೇಫ್ ಆಗಿರ್ತಾರೆ. ಇಲ್ಲ ಅಂತಂದ್ರೆ ಅವರ ಮೇಲೆ ಖಂಡಿತವಾಗಿಯೂ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ನಿನ್ನೆ ಮತ್ತು ಇವತ್ತು ನಡೆದಿರುವಂತಹ ಘಟನೆಗಳಿವು. ನಿನ್ನೆ 4 ಜನ ಮಕ್ಕಳು ಸಾವನ್ನಪ್ಪಿದ್ರೆ ಇದೇ ರೀತಿಯಾಗಿ ಒಂದು ಪೋಷಕರ ನಿರ್ಲಕ್ಷ್ಯತನನೋ ಅಥವಾ ಏನೋ ಮಕ್ಕಳು ಆರಾಮಾಗಿ ರೆಗ್ಯುಲರ್ ಆಗಿ ಆಟ ಆಡ್ತಾರೆ, ರೆಗ್ಯುಲರ್ ಆಗಿ ಹೋಗಿ ಬರ್ತಾರೆ ಅನ್ನುವ ರೀತಿಯಲ್ಲಿ ಬಿಟ್ಟಿರುವಂತಹದ್ದು ಅಥವಾ ಕೆಲಸದ ಒತ್ತಡಗಳು ಅದ್ಯಾವುದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಂದು ನಿರ್ಲಕ್ಷ್ಯತನ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನು ಅಂತಂದ್ರೆ, ಒಬ್ಬರು ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಒಬ್ರು ಬೇಕು ಅನ್ನುವ ಮಟ್ಟಕ್ಕೆ ಇದೀಗ ಬಂದು ಬಿಟ್ಟಿದೆ. ಮಕ್ಕಳು ಬಹುತೇಕ ಆಟ ಆಡೋ ಗದ್ದಲದಲ್ಲಿ ಅದೇನು ಬೇಕಾದರೂ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸತ್ತೋದ ಮಕ್ಕಳು ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಹುತೇಕ ಈ ಒಂದು ವಿಷಯವನ್ನು ಕೇಳಿದ ಮೇಲೂ ಕೂಡ ನಿಮಗೆ ಬೇಜಾರಾಗಿರುತ್ತೆ, ನೋವಾಗಿರುತ್ತೆ, ಈಗ ಆಗಬಾರ್ದಿತ್ತು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಇದರಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮನೆಯಲ್ಲಿ ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಅವುಗಳನ್ನ ಫ್ರೀಯಾಗಿ ಬಿಡೋದಲ್ಲ. ಅವುಗಳು ಏನು ಮಾಡ್ತಾ ಇದ್ದಾವೆ, ಎಲ್ಲಿ ಹೋಗ್ತಾ ಇದ್ದಾವೆ, ಏನು ಮಾಡ್ತಾವೆ ಎಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸದೇ ಇದ್ದಂಥ ಸಂದರ್ಭದಲ್ಲಿ ಇಂತಹ ಸಂಕಷ್ಟವನ್ನು ಎದುರಿಸಬೇಕಾಗುವಂಥ ಸಂದರ್ಭ ನಿಮಗೂ ಕೂಡ ಬರಬಹುದು. ಹಾಗಾಗಿ ಈ ವಿಷಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಆ ಕಾರಣದಿಂದಾಗಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.